ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಶಿವಪ್ರಸಾದ್, ದುಡಿಬೇಕು ಅನ್ನೋ ಆಲೋಚನೆ, ಬೆಳಿಬೇಕು ಅನ್ನೋ ಕನಸು ಇದ್ಯಾವುದೂ ತಪ್ಪಲ್ಲ. ಇರು ಭಗವಂತ, ಒಂದು ಕೆಲಸ ಮಾಡ್ತೀನಿ. ಇಲ್ಲಿ ಒಂದು ಅಡ್ಗೋಡೆ ಕಟ್ಸ್ಬಿಡ್ತೀನಿ, ಬಂದಾಗೆಲ್ಲ ದೀಪ ಇಟ್ಬಿಡು. ಯಾಕೆ? ಮತ್ತಿನ್ನೇನು ಭಗವಂತ, ಏನೇ ಕೇಳಿದ್ರು ಅಡ್ಗೋಡೆ ಮೇಲೆ ದೀಪ ಇಡೋ ಥರ ಉತ್ತರ ಕೊಡ್ತೀಯ. ಅಲ್ಲ, ನಾವು ಎಲ್ಲಿ ಇಡುವುದ್ವಿ ಅಂತ ಡೈರೆಕ್ಟಾಗಿ ಹೇಳ್ಬಾರ್ದಾ? ತಿದ್ಕೊಳ್ತೀವಿ. ಗುಬ್ಬಿ ಹಾರೋ ಎತ್ತರಕ್ಕೂ ಗರುಡ ಹಾರೋ ಎತ್ತರಕ್ಕೂ ವ್ಯತ್ಯಾಸ ಇದೆ ಶಿವಪ್ರಸಾದ್. ಅಂದ್ರೆ ಏನ್ ನಿನ್ ಮಾತಿನ ಅರ್ಥ? ಗುಬ್ಬಿ ಗರುಡದ ಮಟ್ಟಿಗೆ ಹಾರಬೇಕು ಅನ್ನೋ ಕನಸು ಕಾಣಬಾರ್ದು ಅಂತನಾ? ಇರೋ ಸತ್ಯನ ಒಪ್ಕೊಳ್ಳೋದಕ್ಕೆ ಹಿಂದೇಟು ಯಾಕೆ? ಸತ್ಯವನ್ನ ಒಪ್ಕೊಳ್ಳೋದಕ್ಕೆ ಹಿಂದೇಟು ಹಾಕಬಾರ್ದು. ನಮ್ಮ ಸಾಮರ್ಥ್ಯವನ್ನ ಅರಿತು ಸತ್ಯವನ್ನ ಒಪ್ಕೊಂಡು ಧೈರ್ಯವಾಗಿ ಮುನ್ನುಗ್ಗೋದೇ ಸಾಧನೆಯ ಮೊದಲನೇ ಹೆಜ್ಜೆ. ಗುಬ್ಬಿ ಎತ್ತರಕ್ಕೆ ಹಾರಬೇಕು ಎಂದು ಕನಸು ಕಾಣೋದ್ರಲ್ಲಿ ತಪ್ಪಿಲ್ಲ. ಆದರೆ ಗರುಡ ಪಕ್ಷಿಗಿಂತಲೂ ಎತ್ತರಕ್ಕೆ ಹಾರಬೇಕು ಎಂದು ಕನಸು ಕಾಣೋದು ಸ್ವಾಭಾವಿಕವಾಗಿ ಸಾಧ್ಯವಾಗದ ಮಾತು. ಆದರೆ ಅದೇ ಗುಬ್ಬಿ ಇನ್ನೊಂದು ಗುಬ್ಬಿಗಿಂತ ಎತ್ತರಕ್ಕೆ ಹಾರಬೇಕು ಎಂದು ಕನಸು ಕಾಣೋದ್ರಲ್ಲಿ ಅರ್ಥ ಇದೆ. ಹಾಗೆಯೇ ನೀವುಗಳು ನಿಮ್ಮ ಅಕ್ಕಪಕ್ಕದವರಿಗಿಂತಲೂ, ಸ್ನೇಹಿತರಿಗಿಂತಲೂ, ಶತ್ರುಗಳಿಗಿಂತಲೂ ಎತ್ತರಕ್ಕೆ ಬೆಳೆಯಬೇಕು ಎಂದು ಕನಸು ಕಾಣುವುದು ಸಹಜವೇ. ಸಾಧಿಸಿರುವ ವ್ಯಕ್ತಿಗಳ ಸಾಧನೆಯನ್ನಷ್ಟೇ ನೋಡಿ ಕನಸು ಕಟ್ಟಿಕೊಂಡು ಮುಂದುವರಿಯುವುದಕ್ಕಿಂತಲೂ ಸಾಧನೆಯ ಹಿಂದೆ ಇರುವ ಶ್ರಮವನ್ನು ನೋಡಿ ನಿಮ್ಮ ಕನಸಿನ ವಿನ್ಯಾಸವನ್ನು ಬದಲಾಯಿಸಿಕೊಂಡಾಗ ಮಾತ್ರ ನೀವು ಸಾಧನೆಯನ್ನು ಮಾಡೋದಿಕ್ಕೆ ಸಾಧ್ಯ. ಅರ್ಥ ಆಯ್ತು ಭಗವಂತ. ಯಾರ್ಯಾರೋ ದುಡಿತಾ ಇದ್ದಾರೆ, ಅವ್ರ ಹಾಗೆ ನಾವು ದುಡಿಬೋದಲ್ಲ ಅಂತ ಈ ಸಮ್ಮರ್ ಕ್ಯಾಂಪ್ ಸ್ಟಾರ್ಟ್ ಮಾಡಿದ್ವಿ. ಆದರೆ ಗ್ರೌಂಡ್ ಲೆವೆಲಲ್ಲಿ ಏನೆಲ್ಲ ಸಮಸ್ಯೆಗಳು ಬರುತ್ತೆ, ಎಷ್ಟೆಲ್ಲ ಕಷ್ಟಗಳು ಎದುರಾಗುತ್ತೆ ಅಂತ ನಾವು ಯೋಚನೆನೇ ಮಾಡಲಿಲ್ಲ. ಶಿವಪ್ರಸಾದ್, ನೀನು ಒಪ್ಪಿಕೊಂಡಂತೆ ಎಲ್ಲರೂ ಒಪ್ಪಿಕೊಳ್ಳಬೇಕು. ಇನ್ನೊಬ್ಬರನ್ನು ನೋಡಿ ನಮಗೇಕೆ ಇಂಥ ಬಾಳಿಲ್ಲ, ಬದುಕಿಲ್ಲ ಎಂದು ಕೊರಗಬಾರದು. ಏಕೆಂದರೆ ಇನ್ನೊಬ್ಬರ ಜೀವನದಲ್ಲಿ ಸಾಧನೆಯ ಪುಟ ಯಾವ ಅಧ್ಯಾಯದಲ್ಲಿ ಶುರುವಾಗಿರುತ್ತದೆ ಎಂದು ತಿಳಿಯದೆ ನಿಮ್ಮ ಜೀವನದ ಮೊದಲ ಅಧ್ಯಾಯದಲ್ಲೇ ಯಶಸ್ಸು ಸಿಗಬೇಕು ಎಂದು ಬಯಸುತ್ತಾ ಕುಳಿತರೆ ಕುಳಿತಲ್ಲೇ ಕೂರಬೇಕು. ಜಗತ್ತು ನಿಮ್ಮನ್ನು ದಾಟಿ ಮುಂದೆ ಹೋಗಿರುತ್ತೆ. ಕೊನೆಯದಾಗಿ ಒಂದು ಮಾತು, ಶ್ರದ್ಧೆಯಿಂದ ಕಲಿತ ಅಕ್ಷರ, ಶ್ರಮಪಟ್ಟು ಮಾಡಿದ ಕೆಲಸ, ಕಷ್ಟದಿಂದ ದುಡಿದ ಅನ್ನ, ಇಷ್ಟಪಟ್ಟು ಕಲಿತ ಕಲೆ, ನಿಷ್ಠೆಯಿಂದ ಮಾಡಿದ ಪೂಜೆ, ನಿಸ್ವಾರ್ಥದಿಂದ ಮಾಡಿದ ದಾನ, ಇದ್ಯಾವುದೂ ನಿಮ್ಮ ಕೈ ಬಿಡೋದಿಲ್ಲ. ಪ್ರಶ್ನೆ ಇರಲು ಸಾವಿರ, ಕೊಡಲು ಬರುವೆಯ ಉತ್ತರ. ಬಾಳೆಂದರೆ ನಂದ ತೋರಿಸೋಕೆ ಅಂತ ಭೂಮಿಗೆ ಬಂದ ಭಗವಂತ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.